ಗುಬ್ಬಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಮಹಾನ್ ಭ್ರಷ್ಟಾಚಾರ. ಎಪಿಎಂಸಿಲಿ ಬಹುಕೋಟಿ ಹಗರಣ ನಡೀತಾ ಇದೆ. ಸೆಕ್ರೆಟರಿ ಅವರು ಯಾವುದಕ್ಕೂ ಕಿಮ್ಮತ್ತಾಗ್ತಲೇ ನಾನೇ ಸರ್ವಾಧಿಕಾರಿ ಅಂತ ಇದನ್ನು ಮಾಡ್ತಾರೆ. ಮಾಹಿತಿ ಯಾರನ್ನ ಕೇಳಿದ್ರು ಅಂದರೆ ಸರ್ಕಾರಿ ವಾಹನ ಇರುವುದಿಲ್ಲ ಅಂತ ಕೊಡ್ತಾರೆ. ಆ ಡೀಸೆಲ್ ಇಂಡೆಂಟ್ ಇದು ಮಾಡಲ್ಲ, ಲಾಗ್ ಬುಕ್ ಬರ್ದಿಲ್ಲ. ಆರ್ಟಿಐ ಹಾಕಿದ್ರೆ ತಪ್ಪು ಮಾಹಿತಿ ಕೊಟ್ರಂತೆ ಎಪಿಎಂಸಿ ಸೆಕ್ರೆಟರಿ. ಕೇಳಕ್ ಹೋದ್ರೆ ದಬ್ಬಾಳಿಕೆ ಮಾಡೋದು, ಇಲ್ಲದವೆಲ್ಲ ಕುಚೇಷ್ಟೆ ಮಾತಾಡೋದು, ಇವೆಲ್ಲ ಮಾಡ್ತಾರೆ. ಉಪನಿರ್ದೇಶಕರು ಕೃಷಿ ಮಾರಾಟ ಇಲಾಖೆ ಅವರು ರಾಜಣ್ಣವರು ಕೆಲಸ ಇದು ಮಾಡ್ಕೊಂಡು ಯಾವುದೇ ಕೂಡ ಪರಿಶೀಲನೆ ಮಾಡಲ್ಲ. ಸೆಕ್ರೆಟರಿ ವಿಜಯಲಕ್ಷ್ಮಿ ವಿರುದ್ಧ ದಬ್ಬಾಳಿಕೆಯ ಆರೋಪ. ಯಾಕೋ ನಮಗೆ ಅನುಮಾನ ಬರ್ತಾರ ನೋಡಿದ್ರೆ ಅವರನ್ನು ತಿಂಗಳಲ್ಲ ಹಫ್ತಾ ವಸೂಲು ಮಾಡ್ತಾ ಇರ್ಬೋದು ಅನ್ನಿಸ್ತೈತೆ ನನಗೆ. ಎಸ್ ವೀಕ್ಷಕರೇ, ಇವತ್ತು ನಾವು ಹೇಳುವ ಸುದ್ದಿಯನ್ನ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಗುಬ್ಬಿ ಎಪಿಎಂಸಿಯಲ್ಲಿರುವ ಸೆಕ್ರೆಟರಿ ತಪ್ಪು ಮಾಹಿತಿಯನ್ನ ನೀಡ್ತಾರಂತೆ. ಏನಾದ್ರೂ ಕೇಳಿದ್ರೆ ದೌರ್ಜನ್ಯ ದಬ್ಬಾಳಿಕೆಯಿಂದ ಮಾತನಾಡ್ತಾರಂತೆ. ಆರ್ಟಿಐ ಕಾರ್ಯಕರ್ತರೊಬ್ಬರು ಎಪಿಎಂಸಿಯ ಇಲಾಖೆಯಲ್ಲಿರುವ ಕಾರುಗಳ ಬಗ್ಗೆ ಮಾಹಿತಿಯನ್ನ ಕೇಳಿದ್ರಂತೆ. ಆದ್ರೆ ಮೇಡಂ ಅವರು ನಮ್ಮಲ್ಲಿ ಯಾವುದೇ ಕಾರುಗಳ ಉಪಯೋಗ ಇಲ್ಲ, ನಾವು ಕಾರುಗಳನ್ನೇ ಬಳಸೋದಿಲ್ಲ ಎಂದು ಮಾಹಿತಿಯನ್ನ ನೀಡಿದ್ರಂತೆ. ಆದ್ರೆ ಈ ಕುರಿತಾಗಿ ನಿಮ್ಮ ಪ್ರಜಾಶಕ್ತಿ ಟಿವಿ ರಿಯಾಲಿಟಿ ಚೆಕ್ ಮಾಡಿದಾಗ ಸತ್ಯ ಬಟಾಬಯಲಾಗಿದೆ. ಇದೀಗ ಮತ್ತೆ ಈ ಕಾರುಗಳ ವಿಚಾರದ ಕುರಿತು ಸೆಕ್ರೆಟರಿ ಅವರನ್ನ ಕೇಳಿದ್ರೆ ತಬ್ಬಿಬ್ಬಾಗಿ ಸಮಜಾಯಿಷಿ ಉತ್ತರವನ್ನ ನೀಡ್ತಾರೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಹೌದು, ಆರ್ಟಿಐ ಕಾರ್ಯಕರ್ತರೊಬ್ಬರು ಎಪಿಎಂಸಿ ಕರ್ಮಕಾಂಡವನ್ನ ಬಿಚ್ಚಿಟ್ಟಿದ್ದಾರೆ. ಎಪಿಎಂಸಿಯಲ್ಲಿ ಅಕ್ರಮ ನಡೀತಾ ಇದೆ ಅನ್ನೋ ಅನುಮಾನದಿಂದಲೇ ಅರ್ಜಿಯನ್ನ ಸಲ್ಲಿಸಿದ್ರು. ಎಪಿಎಂಸಿ ಇಲಾಖೆಯಲ್ಲಿರುವ ವಾಹನದ ಲಾಗ್ ಬುಕ್ ಕೇಳಿ ಅರ್ಜಿಯನ್ನ ಸಲ್ಲಿಸಿದ್ರಂತೆ. ಆದ್ರೆ ಸೆಕ್ರೆಟರಿ ವಿಜಯಲಕ್ಷ್ಮಿ ಅವರು ನಮ್ಮಲ್ಲಿ ಯಾವುದೇ ಸರ್ಕಾರಿ ವಾಹನ ಬಳಕೆ ಇರೋದಿಲ್ಲ ಎಂದು ತಪ್ಪು ಮಾಹಿತಿಯನ್ನ ನೀಡಿದ್ರಂತೆ. ಈ ಕುರಿತಾಗಿ ಸಂಪೂರ್ಣ ಮಾಹಿತಿ ಪಡೆದ ಕಾರ್ಯಕರ್ತರು ಇದೀಗ ಸೆಕ್ರೆಟರಿ ಅವರ ಸುಳ್ಳು ಮಾಹಿತಿಯನ್ನ ಬಟಾಬಯಲು ಮಾಡಿದ್ದಾರೆ. ಸರ್ಕಾರದಿಂದ ನಮ್ಮ ಇಲಾಖೆಗೆ ಯಾವುದೇ ವಾಹನವನ್ನ ನೀಡಿಲ್ಲ, ನಮ್ಮ ಕಮಿಟಿಯಿಂದಲೇ ನಾವು ವಾಹನವನ್ನ ಖರೀದಿಸಿರುವುದು ಎಂದು ಹೇಳಿದ್ರು. ಈ ಕುರಿತಾಗಿ ಮಾಹಿತಿ ಪಡೆದ್ರೆ ಎಪಿಎಂಸಿ ಇಲಾಖೆಯಲ್ಲಿ ಕಾರ್ ಇರುವುದು ಬಹಿರಂಗವಾಗಿದ್ದು, ಆರ್ಟಿಒ ಇಲಾಖೆಯಲ್ಲಿ KA06P0210 ನಂಬರಿನ ಗಾಡಿಯು ಎಪಿಎಂಸಿ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ. ಆದ್ರೆ ಈ ಅಧಿಕಾರಿ ಅದೇಗೆ ತಪ್ಪು ಮಾಹಿತಿ ಕೊಟ್ರು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಇನ್ನು ಈ ಹಿಂದೆ ಈ ವಿಚಾರವಾಗಿ ಮಾಹಿತಿ ಕೇಳೋಣ ಎಂದು ಕರೆ ಮಾಡಿದ್ರೆ ಸೆಕ್ರೆಟರಿ ಅವರು ಕಾಲನ್ನೇ ರಿಸೀವ್ ಮಾಡ್ತಾ ಇರ್ಲಿಲ್ವಂತೆ. ಇದು ಕೂಡ ಎಲ್ಲೋ ಒಂದು ಕಡೆ ಭ್ರಷ್ಟಾಚಾರ ನಡೆದಿರಬಹುದಾ, ಇಲ್ಲವೇ ಸರ್ಕಾರದಿಂದ ಕಾರು ಮಂಜೂರಾಗಿದ್ರು ಯಾವ್ದಾದ್ರೂ ಬೇರೆ ಬಳಕೆಗೆ ಯೂಸ್ ಆಗ್ತಾ ಇದೆಯಾ ಅನ್ನೋ ಅನುಮಾನ ಕೂಡ ಇದೆ. ನಾವು ಈ ಮೊದಲು ಕೇಳಿದಾಗೆ ನಮ್ಮಲ್ಲಿ ಸಿಬ್ಬಂದಿಗಳಿಲ್ಲ, ನಾವು ವರ್ಕ್ನಲ್ಲಿ ಬ್ಯುಸಿ ಇದ್ದೇವೆ, ನೀವು ನಮ್ಮನ್ನ ಅರ್ಥ ಮಾಡ್ಕೊಳ್ಳಿ ಎಂದು ಉತ್ತರವನ್ನ ನೀಡಿರ್ತಾರೆ. ಸದ್ಯ ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಇದ್ದೇವೆ ಎಂದು ಹಾರಿಕೆಯ ಉತ್ತರವನ್ನ ಕೂಡ ನೀಡಿರ್ತಾರೆ. ಯಾಕೆಂದ್ರೆ ಅವರು ನಮ್ಮ ಟೈಮ್ ಲಿಮಿಟ್ ಕೊಟ್ಟಿರ್ತಾರೆ, 1 ಗಂಟೆ 2 ಗಂಟೆ 3 ಗಂಟೆ ಒಳಗೆ ಮಾಹಿತಿ ಕೊಡಿ ಅಂತ. ನೋಡಿ ಈ ತರ ಬಂದಿದೆ, ಕಾಂಟ್ರಿಬ್ಯೂಷನ್ ಏನೋ ಮಾಹಿತಿ ಕೇಳಿದ್ದಾರೆ ಆಯ್ತಾ, ಅದು ರೆಡಿ ಮಾಡಿಸ್ಬೇಕು. ಆಮೇಲೆ ನಾಳೆಯಿಂದ ಆಡಿಟಿಗೆ ಬೇರೆ ಬರ್ತಿದ್ದಾರೆ, ಅದಕ್ಕೂ ಪ್ರಿಪ್ರೇಷನ್ಸ್ ಮಾಡ್ಕೊಳಕ್ಕೆ ಅವ್ರ ಅಕೌಂಟೆಂಟ್ ಬಿಸಿ ಇದ್ದಾರೆ. ಈಗ ನಾನೇ ಮಾಡ್ಕೋಬೇಕು ಇಷ್ಟು ಕೆಲಸನೂ. ಅದರಿಂದ ಈ ಸ್ಟಾಫ್ ಬೇರೆ ಇಲ್ಲ ಸರ್, ನಮ್ಮಲ್ಲಿ ಸ್ಟಾಫ್ ಕೊರತೆನೂ ಇದೆ, ಸಿಬ್ಬಂದಿ ಕೊರತೆ ಎಲ್ಲ ಕಡೆನೂ ಇದೆ. ಈಗ ನಾನೊಬ್ಳು ಮತ್ತು ಅಕೌಂಟೆಂಟ್ ಇಬ್ಬರೇ ಇರೋದು, ಹಾಗಾಗಿ ಸ್ವಲ್ಪ ಹೆಡ್ ಆಫೀಸಿಂದ ಮಾಹಿತಿ ಅರ್ಜೆಂಟ್ ಇರೋದ್ರಿಂದ ನಾನು ಫೈಲ್ ರೆಕಾರ್ಡ್ಸ್ ನೋಡಿ ನಿಮಗೆ ಮಾಹಿತಿ ಕೊಡ್ತೀನಿ. ನೀವೇನಿದ್ರು ಲಿಖಿತವಾಗಿ ಕೊಡಿ, ನಮಗೆ ನಾನು ಉತ್ತರ ಕೊಡ್ತೀನಿ. ಇದಿಷ್ಟು ಮೀಟಿಂಗ್ ಅರೇಂಜ್ ಆಗಿದೆ, ಅದಕ್ಕಿಂತ ಅರ್ಜೆಂಟಾಗಿ ಕೊಡಿ ಅಂದ್ಬಿಟ್ಟು ಕೆಲವೊಂದು ಆವರ್ತ ನಿಧಿ ವಿವರಗಳು, ಆಮೇಲಿಂದ ಕೆಲವೊಂದೆಲ್ಲ ಮಾಹಿತಿ ಕೇಳಿದ್ದಾರೆ, ಅರ್ಜೆಂಟ್ ಇದೆ. ಹಾಗಾಗಿ ನಮಗೂ ಕೆಲಸ ಮಾಡೋದಕ್ಕೆ ಸ್ವಲ್ಪ ಅವಕಾಶ ಕೊಡಿ. ಕೂತ್ಕೊಂಡು ಮಾತಾಡ್ತೀರಿ ಮೇಡಮ್, ಒಂದೇ ಒಂದು ಸ್ಟೇಟ್ಮೆಂಟ್ ನೀವು ಅವಾಗಲೇನೋ ಇದನ್ನ ಹೇಳ್ಬೋದಿತ್ತು, ನಾವು ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ. ಅದು ನಾನು ಸ್ಟೇಟ್ಮೆಂಟ್ ಕೊಡೋಕ್ಕಾಗಲ್ಲ, ನಾನು ದಾಖಲಾತಿ ನೋಡಿ ಹೇಳ್ತೀನಿ ಸರ್. ದಾಖಲಾತಿ ನೋಡಿ ಉತ್ತರ ಕೊಡಿ.
ಮುಂಚೆ ಹಂಗೆ ಮಾಡ್ಬೋದಿತ್ತಲ್ಲ ಮೇಡಮ್? ಮುಂಚೆನೇ ಹೇಳ್ತಿದ್ದೀನಿ. ಅಲ್ಲ, ನೀವು ಅವಾಗಲೇ ನಾನು ಕೇಳಿದ್ರೆ ನೀವು ಅದನ್ನೇ ಹೇಳಿದ್ರೆ ಇಲ್ಲ ಇಟ್ಕೋಬೋದು ಅಂತಂದ್ರೆ, ಇವಾಗ ನಾನು ಇಲ್ಲ ಇಟ್ಕೊಳಕ್ಕಾಗಲ್ಲ ಅಂತ ಮೇಡಮ್ ಸ್ಟೇಟ್ಮೆಂಟ್ ಕೊಡಿ ಇಟ್ಕೋಬೋದು ಅಂತಂದ್ರೆ. ಇನ್ನು ಈ ಕುರಿತಾಗಿ ಸಾಮಾಜಿಕ ಕಾರ್ಯಕರ್ತ ರಂಗದಾಮಯ್ಯ ಅವರು ಮಾತನಾಡಿ, ಇಲಾಖೆಯಲ್ಲಿನ ವಾಹನದ ಲಾಗ್ ಬುಕ್ ಮಾಹಿತಿ ಕೇಳಿದ್ರೆ ನಮ್ಮಲ್ಲಿ ಸರ್ಕಾರದ ವಾಹನವೇ ಇಲ್ಲವೆಂದು ಮಾಹಿತಿ ಕೊಟ್ಟಿದ್ರು. ಕಮಿಟಿಯಿಂದ ತೆಗೆದುಕೊಂಡಿರುವುದಾಗಿ ವಿಜಯಲಕ್ಷ್ಮಿ ಹೇಳಿದ್ರು. ಈ ಬಗ್ಗೆ 100 ಬಾರಿ ಕರೆ ಮಾಡಿದ್ರು ಕರೆ ಮಾತ್ರ ಸ್ವೀಕರಿಸದೆ ಸುಳ್ಳು ನೆಪವನ್ನ ಹೇಳುವುದಲ್ಲದೆ ದಿನಸಿ ಅಂಗಡಿಗೆ ಕಾಯ್ದಿರಿಸಿದ್ದ ಅಂಗಡಿಯಲ್ಲಿ ಕೂಲ್ ಡ್ರಿಂಕ್ಸ್ ಶೆಡ್ ಅಂಗಡಿ ನಡೆಸ್ತಾ ಇದ್ರು. ಅಕ್ರಮದ ಬಗ್ಗೆ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಎಂದಿದ್ದಾರೆ. ತುಮಕೂರು ಜಿಲ್ಲೆ ಗುಬ್ಬಿ APMCಲಿ ಬಹುಕೋಟಿ ಹಗರಣ ನಡೀತಾ ಇದೆ. ಸೆಕ್ರೆಟರಿ ಅವರು ಯಾವುದಕ್ಕೂ ಕಿಮ್ಮತ್ತಾಗ್ತಲೇ ನಾನೇ ಸರ್ವಾಧಿಕಾರಿ ಅಂತ ಇದನ್ನು ಮಾಡ್ತಾರೆ. ಸರ್ಕಾರಿ ಸರ್ಕಾರಿ ವಾಹನನೇ ಅಲ್ಲ ಅಂತ ಹೇಳ್ತಾರೆ. ಅಲ್ಲಿ ಇದರಲ್ಲಿ RTOದಲ್ಲಿ ಎಕ್ಸ್ಟ್ರಾಕ್ಟ್ ತೆಗೆಸಿದ್ರೆ ಸೆಕ್ರೆಟ್ರಿ APMC ಗುಬ್ಬಿ ಅಂತ ಬರುತ್ತೆ. ಇವರು ಏನು ಕೇಳಿದ್ರು ಮಾಹಿತಿ ಯಾರನ್ನ ಕೇಳಿದ್ರು ಅಂದರೆ ಸರ್ಕಾರಿ ವಾಹನ ಇರುವುದಿಲ್ಲ ಅಂತ ಕೊಡ್ತಾರೆ. ಆ ಡೀಸೆಲ್ ಇಂಡೆಂಟ್ ಇದು ಮಾಡಲ್ಲ, ಲಾಗ್ ಬುಕ್ ಬರ್ದಿಲ್ಲ, ಏನೊಂದೂ ಬರ್ದಿಲ್ಲ. ಅಲ್ಲಿ ಕೇಳೋಕೆ ಹೋದರೆ ದಬ್ಬಾಳಿಕೆ ಮಾಡೋದು, ಇಲ್ಲದೆಲ್ಲ ಕುಚೇಷ್ಟೆ ಮಾತಾಡೋದು, ಇವೆಲ್ಲ ಮಾಡ್ತಾರೆ. ನಿಮ್ಮ ಪ್ರಜಾಶಕ್ತಿಯಿಂದ ಒಂದು ಅನುಕೂಲ ಆಗಬೇಕು. ಆಮೇಲೆ ಇದರಲ್ಲಿ ಪೆಪ್ಸಿ ಗೋಡಂತ ಮಾಡೋಕ್ಕೆ ಇದರಿಂದ ಏನು ಮಾಡಬೇಕು, ಯಾವುದೇ ಒಂಥರ ಒಂದು ಸತಿ ಅಲಾಟ್ ಆದ ಗೋಡನ್ನು ಇದು ಮಾಡಬೇಕು ಅಂದರೆ ನೆಕ್ಸ್ಟು ಅದು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಗಮನಕ್ಕೆ ತರಬೇಕು. ಅಲ್ಲಿಂದ ತಂದು ಕೇಂದ್ರ ಕಚೇರಿಗೆ ಅಪ್ರೂವಲ್ಗೆ ಹಾಕಬೇಕು. ಅಲ್ಲಿ ಅಪ್ರೂವಲ್ ಆದ ನಂತರ ಇವರು ಏನು ಬೇಕಾದ್ರೂ ಮಾಡ್ಬೋದು. ಸುಮ್ಮನೆ ಏನೂ ಇರಲ್ಲ, ಎತ್ತಲಿರಲ್ಲ, ಅವ್ರು ಹೆಂಗೆ ಬೇಕೋ ಹಂಗೆ ಹೇಳ್ತಾರೆ. ಇದಕ್ಕೆಲ್ಲ ಸಮ್ಮತಾಗ್ತಿರೋದು ಜಿಲ್ಲಾ ಮಟ್ಟದ ಅಧಿಕಾರಿ ಅಂತ B ರಾಜಣ್ಣವರು, ಉಪನಿರ್ದೇಶಕರು ಕೃಷಿ ಮಾರಾಟ ಇಲಾಖೆ ಅವರು ರಾಜಣ್ಣವರು. ಇದಕ್ಕೆಲ್ಲ ಇದು ಮಾಡ್ಕೊಂಡು ಯಾವುದೇ ಕೂಡ ಪರಿಶೀಲನೆ ಮಾಡಲ್ಲ. ಯಾಕೋ ನಮಗೆ ಅನುಮಾನ ಬರ್ತಾರೋದು ನೋಡಿದ್ರೆ ಅವರನ್ನು ತಿಂಗಳಲ್ಲ ಹಫ್ತಾ ವಸೂಲು ಮಾಡ್ತಾ ಇರ್ಬೋದು ಅನ್ನಿಸ್ತೈತೆ ನನಗೆ. ಇನ್ನು ಈ APMCಯಲ್ಲಿ ಈ ಕಾರಿನ ಪ್ರಾಬ್ಲಮ್ ಅಷ್ಟೇ ಅಲ್ಲ, ಇಲ್ಲಿ ಸ್ವಚ್ಛತೆ ಅನ್ನೋದು ಕೂಡ ಮರೀಚಿಕೆಯಾಗಿದೆ. ಎಲ್ಲಂದ್ರಲ್ಲಿ ಕಸದ ರಾಶಿ ಬಿದ್ದಿದೆ. ನೀರು ಮುಂದೆ ಹೋಗದೆ ನಿಂತಲ್ಲಿಯೇ ನಿಂತು ಗಬ್ಬೆದ್ದು ನಾರ್ತಾ ಇದೆ. ಕುಡಿಯುವ ನೀರಿಗಾಗಿರುವ ಸ್ಥಳವು ಇಂದಿಗೂ ಸ್ವಚ್ಛಗೊಂಡಿಲ್ಲ. ಕುಡಿಯಲು ನೀರು ಕೂಡ ಬರ್ತಾ ಇಲ್ಲ. ನಲ್ಲಿಯ ಟ್ಯಾಪ್ಗಳು ಹಾಳಾಗಿವೆ. ಇಲ್ಲಿಗೆ ಪ್ರತಿನಿತ್ಯ ಬರುವ ನೂರಾರು ವ್ಯಾಪಾರಸ್ಥರಿಗೆ ಸರಿಯಾಗಿ ಕುಡಿಯಲು ನೀರು ಸಿಗ್ತಾ ಇಲ್ಲ. ಗಬ್ಬೆದ್ದಿರುವ ಸ್ಥಳದಲ್ಲಿಯೇ ವ್ಯಾಪಾರ ಮಾಡುವ ದುಸ್ಥಿತಿ ಬಂದೊದಗಿದೆ. ಇನ್ನು ಈ ಕುರಿತಾಗಿ ಮತ್ತೆ ಸೆಕ್ರೆಟರಿ ವಿಜಯಲಕ್ಷ್ಮಿ ಅವರನ್ನ ಇಂದು ಕೂಡ ಭೇಟಿ ಮಾಡಿ ಮಾತನಾಡಿಸಿದಾಗ ಒಂದೊಂದು ಬಾರಿ ಒಂದೊಂದು ಉತ್ತರವನ್ನ ಕೊಡ್ತಾ ಇದ್ರು. ಕೆಲವೊಮ್ಮೆ ಇದು G ರಿಜಿಸ್ಟರ್ ಗಾಡಿಗಳು ಸರ್ಕಾರಿ ವ್ಯಾಪ್ತಿಗೆ ಬರುತ್ತೆ, ಸಮಿತಿಯಿಂದ ವಾಹನವನ್ನ ಪರ್ಚೇಸ್ ಮಾಡಿದ್ದೇವೆ, ಇದಕ್ಕೂ ಸರ್ಕಾರಕ್ಕೂ ಯಾವುದೇ ಸಂಬಂಧವಿಲ್ಲ ಎಂತಾರೆ. ಇನ್ನು ಫೋನ್ ರಿಸೀವ್ ಮಾಡಿದ ಕುರಿತು ಪ್ರಶ್ನಿಸಿದ್ದಕ್ಕೆ ಫೋನ್ ಹಾಗಾಗಿತ್ತು ಹೀಗಾಗಿತ್ತು ಅಂತ ಕತೆ ಕಟ್ಟಿದ್ರು. ಅದಾದ ಬಳಿಕ ನೀವು ಆಫೀಸ್ ಲ್ಯಾಂಡ್ಲೈನ್ಗೆ ಕರೆ ಮಾಡಿ, ಅದು ನನ್ನ ಪರ್ಸನಲ್ ಫೋನ್ ಎಂದು ಹಾರಿಕೆಯ ಉತ್ತರವನ್ನ ಕೂಡ ನೀಡಿದ್ದಾರೆ. ಮಾಹಿತಿ ಹಕ್ಕಿನಲ್ಲಿ ನಿಮ್ಮಲ್ಲಿರೋ ಗೌರ್ಮೆಂಟ್ ಇದು ವೆಹಿಕಲ್ದು ಲಾಗ್ ಬುಕ್ ಕೊಡಿ ಅಂತ ಅಂದ್ಬಿಟ್ಟು ನಿಮಗೆ ಒಂದು RTO ಮಾಹಿತಿ ಕೇಳಿರ್ತಾರೆ. ಅದಕ್ಕೆ ನೀವೇನು ಮಾಡ್ತೀರಾ, ನಮ್ಮಲ್ಲಿ ಯಾವುದೇ ಗೌರ್ಮೆಂಟ್ ಇದು ವಾಹನ ಇಲ್ಲ ಅಂತ ಅಂದ್ಬಿಟ್ಟು ಇದಕ್ಕೆ ರಿಪ್ಲೈ ಮಾಡಿದ್ದೀರಾ. ಆದರೆ ನಿಮ್ಮಲ್ಲಿ KA06P 0210 ಇದು ನಿಮ್ಮಲ್ಲಿ ಗಾಡಿ ಓಡ್ತಾ ಇದೆ ಗೌರ್ಮೆಂಟಿಂದ. ಹೌದು, ಮಾಹಿತಿಯಕ್ಕೆ ಇಲ್ಲಿ ಕೇಳಿದ್ದು ನಿಜ. ನಮ್ಮ ಇದ್ರ ಪ್ರಕಾರ ಏನಿದೆ, G ರಿಜಿಸ್ಟ್ರೇಷನ್ಗಳೆಲ್ಲ ಸರ್ಕಾರಿ ವಾಹನದ ಅಂಡರ್ ಬರ್ತವೆ, ಆಯಿತಾ. ಇದು ಮತ್ತೆ ಮೇಲ್ಮನವಿ ಹೋದ್ಮೇಲೆ DD ಅವ್ರು ಕೊಡೋ ಇನ್ಫಾರ್ಮೇಷನ್ ಕೊಡೋದಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ನಾವು ಇನ್ಫಾರ್ಮೇಷನ್ ರೆಡಿ ಮಾಡಿ ಕೊಡ್ತೀವಿ. ಅಂದರೆ ಇವಾಗ ನಿಮ್ಮಲ್ಲಿ ಓಡ್ತಿರೋ ಈ ಗಾಡಿ ಇದು ಗೌರ್ಮೆಂಟ್ ಅಲ್ವಾ? ಅದು ಕಮಿಟಿಯಿಂದ ಕೊಟ್ಟಿರೋದು, ಕಮಿಟಿಯಿಂದ ನಾವು ಪರ್ಚೇಸ್ ಮಾಡಿರೋದು. ಹೌದು, ಕಮಿಟಿ ವಾಹನ, ಅದು ಸಮಿತಿ ವಾಹನ ಅಂತ ಬರ್ತದೆ ಪರ್ಟಿಕ್ಯುಲರ್ ಆಗಿ. ಎಲ್ಲ ಮೇಂಟೈನ್ ಮಾಡಿದೀವಿ ಸರ್. ಇದು ಕಮಿಟಿಯಿಂದಾನೇ ಕೊಡೋದು. ಇದು ಕಮಿಟಿ ಫಂಡ್ಸ್ ಇಂದ ಇಲ್ಲಿಗೆ ಪೇಮೆಂಟ್ ಆಗೋದು ಸರ್, ಆಯ್ತಾ. ಈ ಸಮಿತಿ ವಾಹನಗಳಿಗೆ ಏನೇ ಇದ್ರೂ ಅದ್ರ ಮೇಂಟೆನೆನ್ಸು, ರಿಪೇರ್ಸ್ ಖರ್ಚು, ಇಂಧನದ ಖರ್ಚು ಎಲ್ಲ ನಾವು ಕಮಿಟಿಯಿಂದಾನೇ ಭರಿಸ್ತೀವಿ. ಹೌದು, ಕಮಿಟಿ ಫಂಡಿಂದ, ನಮ್ಮ ಕಮಿಟಿದು ಫಂಡ್ ಇರುತ್ತಲ್ಲ ಆ ಫಂಡಿಂದ ಅದಕ್ಕೆ ಪೇಮೆಂಟ್ ಆಗುತ್ತೆ. ಯಾವುದೇ ಇಂಧನ ಆಗಲಿ ದುರಸ್ತಿ ಆಗಲಿ ಇರುತ್ತೆ. ಈಗ ಇದಿಲ್ಲ, ಎಲೆಕ್ಟೆಡ್ ಬಾಡಿ ಇಲ್ಲ. ಈಗ ನಮ್ಮ ಅಡ್ಮಿನಿಸ್ಟ್ರೇಟರ್ ಅಂತಿದ್ದಾರೆ, ಆಡಳಿತಾಧಿಕಾರಿಗಳು ಅಂತಿದ್ದಾರೆ, ಅವರು ನಾವು
ಸೇರಿ ಒಂದು ಪೇಮೆಂಟ್ ಏನಿದ್ರು ಇದಾಗಿ ಆಗ್ಲೇ 3-4 ವರ್ಷ ಆಯ್ತು ಸರ್. ಹೌದು. ಕಮಿಟಿ ಅವಾಗಿಂದ ಇನ್ನೂ ನಿಮ್ ಬಾಡಿ ಗಾಡಿ ಫಾರ್ಮ್ ಓಡ್ತಾ ಇದೆ? ಆಗಿಲ್ಲ. ಅದೇ ಅವಾಗಲಿಂದ ನಿಮ್ಗೆ ನಾನು ಬಂದು 2.5 ವರ್ಷ ಆಯ್ತು. ಓಡಾಡ್ತಿದೆ ಗಾಡಿ. ಅದು ಖರ್ಚು ವೆಚ್ಚ ಎಲ್ಲ ಸಮಿತಿಯಿಂದ ಭರಿಸ್ತೀವಿ ಸರ್. ಹೌದಾ? ಹೌದು, ಸಮಿತಿ ವಾಹನ ಅಂತಾನೆ ಇರೋದು. ಇದು ಪರ್ಟಿಕ್ಯುಲರ್ ಆಗಿ ಇದು ಸಮಿತಿ ವಾಹನ ಅಂತಾನೆ ನಾವು ಮೆನ್ಷನ್ ಮಾಡೋದು. ಎಲ್ಲ ಕಡೆನೂ ಇನ್ಫಾರ್ಮೇಶನ್ ನಮಗೆ ಇರೋದು ಸಮಿತಿ ವಾಹನ ಅಂತಾನೆ ಅದ್ರ ಬಗ್ಗೆ ಹೇಳೋದು. ಸರ್ಕಾರಿ ವಾಹನ ಅಂದ್ರೆ ಯಾವ್ದು ಬರುತ್ತೆ ಸರ್? ಜಿ ರಿಜಿಸ್ಟ್ರೇಷನ್ಸ್ ಇರೋವೆಲ್ಲ ಸರ್ಕಾರಿ ವಾಹನಕ್ಕೆ ಬರುತ್ತೆ. ಕೂಡ ಅವ್ರಿಗೆ ಕೊಟ್ಟಿರೋದು ಕೂಡ ಅವ್ರ IAS ಆಫೀಸರ್ ಅಲ್ವಾ, ಅವ್ರಿಗೂ ಪಿ ರಿಜಿಸ್ಟ್ರೇಷನ್ ಎಲ್ಲ ಕೊಟ್ಟಿರೋದು ಅವ್ರು ಗವರ್ನಮೆಂಟ್ ಅಲ್ವಾ? ಈಗ ಮಾಹಿತಿ ಕೇಳಿದಿರಲ್ಲ ಸರ್, ನಾವು ಮೇಲ್ಮನವಿ ಹೋದ್ಮೇಲೆ ನಮ್ಮ DD ಅವರು ಏನು ಮೇಲ್ಮನವಿ ಅಧಿಕಾರಿಗಳು ಏನಿದ್ದಾರೆ ಅದ್ರ ಪ್ರಕಾರ ನಾವು ಮಾಹಿತಿ ಕೊಡೋದಕ್ಕೆ ಕ್ರಮ ತಗೊಂಡಿದೀವಿ ಸರ್. ಕೊಡ್ತಾ ಇದೀವಿ, ಮಾಹಿತಿ ಕೊಡ್ತೀವಿ ಸರ್. ಅದು ಕೆಲವೊಂದು ಕಸ್ಟಮರ್ ಕೇರ್ ನಂಬರ್ಸ್ ಬರುತ್ತೆ ಅಂತ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅದು ಸಿಸ್ಟಮ್ ನನ್ನ ಮೊಬೈಲ್ ಪ್ರಾಬ್ಲಮ್ ಆಗಿದೆ, ಅದು ಸರಿ ಮಾಡಿಸ್ಕೊಡ್ತೀನಿ. ನನಗೆ ಅದು ಗೊತ್ತಿಲ್ಲ, ಅದು ಮೊಬೈಲ್ ಸೆಂಟ್ರಿಗೆ ಹೋಗಿ ನಾನು ಸರಿಪಡಿಸ್ಕೋಬೇಕು. ಅದು ಇಲ್ಲ, ಅದು ನಾನು ಕಟ್ ಮಾಡ್ತಾ ಇರೋದಲ್ಲ ಸರ್. ಅದು ಕೆಲವೊಂದು ಅನ್ನೋನ್ ನಂಬರ್ಸು ಬ್ಲಾಕ್ ಆಗ್ತಾ ಇದ್ದಾವೆ. ಅದು ಸೆಟ್ಟಿಂಗ್ಸ್ ಏನೋ ಚೇಂಜ್ ಆಗಿದೆ ನನ್ನ ಮೊಬೈಲ್ದು. ಅದು ಪರ್ಸ್ನಲ್ ನಂಬರ್ ಅದು, ಆಯಿತಾ? ಅಫಿಷಿಯಲ್ ನಂಬರ್, ಆಫೀಸ್ ನಂಬರ್ ಲ್ಯಾಂಡ್ಲೈನ್ ಇದೆ. ಲ್ಯಾಂಡ್ಲೈನಿಗೆ ನೀವು ಕಾಲ್ ಮಾಡಿ ಆನ್ಸರ್ ತಗೊಳ್ಳಿ. ಇರ್ತೀವಿ ನಾವು, ಆಫೀಸ್ ಅವರ್ಸಲ್ಲಿ ಇರ್ತೀವಿ. ಆಮೇಲೆ ಎಕ್ಸಿಕ್ಯೂಟಿವ್ ಕೆಲಸ ಇದ್ದಾಗ ನಾವು ಹೊರಗಡೆ ಮೂವ್ಮೆಂಟ್ ರಿಜಿಸ್ಟರ್ ಬರೆದ್ಬಿಟ್ಟು ಕೊಡ್ತೀವಿ. ಇವತ್ತು ಏನ್ ಗೊತ್ತಾ, ಬೆಳಗ್ಗೆಯಿಂದ ನಮ್ಗೆ ಹೆಡ್ ಆಫೀಸಿಂದ ಕೆಲವೊಂದು ಇಂಪಾರ್ಟೆಂಟ್ ಮಾಹಿತಿಗಳು ಕೇಳ್ತಾನೆ ಇದ್ದಾರೆ. ಅದರಲ್ಲಿ ಬ್ಯುಸಿ ಇದ್ದೆ, ಬಟ್ ಅದು ನಂದು ಸೆಟ್ಟಿಂಗ್ಸ್ ಏನೋ ಚೇಂಜ್ ಆಗಿದೆ, ಅದು ಸರಿಪಡಿಸ್ಕೊಂತೀನಿ. ಒಟ್ನಲ್ಲಿ ಗುಬ್ಬಿಯ APMC ಮಾರುಕಟ್ಟೆಯಲ್ಲಿ ಭ್ರಷ್ಟಾಚಾರದ ವಾಸನೆಯ ಘಾಟಿದ್ದು ಸೆಕ್ರೆಟರಿ ವಿಜಯಲಕ್ಷ್ಮಿ ಅವರ ವಿರುದ್ಧ ಕೇಳಿ ಬಂದಿರುವ ಗಂಭೀರ ಆರೋಪದ ಕುರಿತು ಹಲವು ಅನುಮಾನಗಳು ಹುಟ್ಟುಕೊಂಡಿವೆ. APMCಯಲ್ಲಿ ಮಾರುಕಟ್ಟೆಯಲ್ಲಿ ಕಾರಿನ ವಿಚಾರದಲ್ಲಿ ನಿಜವಾಗಿಯೂ ಗೋಲ್ಮಾಲ್ ನಡೆದಿದ್ಯಾ ಇಲ್ವಾ ಅನ್ನೋದು ಸ್ಪಷ್ಟವಾಗಬೇಕಾಗಿದೆ. ಸಂಬಂಧಪಟ್ಟ ಮೇಲಧಿಕಾರಿಗಳು ಇತ್ತ ಗಮನ ಹರಿಸಿ ಸತ್ಯಾಸತ್ಯತೆಯ ಬಗ್ಗೆ ತನಿಖೆ ನಡೆಸುವ ಅಗತ್ಯತೆ ಇದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಚೇತನ್, ಪ್ರಜಾಶಕ್ತಿ TV, ತುಮಕೂರು.